ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಆದರದ ಸುಸ್ವಾಗತ. ಇಂಟರ್ನೆಟ್ನಲ್ಲಿ ಹುಡುಕುತ್ತಾ ಹೋದರೆ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಸಾವಿರಾರು ವಿಚಿತ್ರ ಮತ್ತು ನಿಗೂಢ ಘಟನೆಗಳು ನಮಗೆ ಇಲ್ಲಿ ಸಿಗುತ್ತವೆ. ವಿಜ್ಞಾನ ಅಷ್ಟೊಂದು ಬೆಳೆದಿದ್ದರೂ ಇಂದಿಗೂ ಇಂಟರ್ನೆಟ್ ಮತ್ತು ವಿಜ್ಞಾನ ಲೋಕದಲ್ಲಿ ಈ ಘಟನೆಗಳಿಗೆ ಕರಾರುವಕ್ಕಾದ ಉತ್ತರವೇ ಇಲ್ಲ. ಇಂದು ನಾವು ಜಗತ್ತಿನಾದ್ಯಂತ ಸಂಶೋಧಕರು ತಲೆಕೆಡಿಸಿಕೊಂಡಿರುವ ಇಂದಿಗೂ ಬಿಡಿಸಲಾಗದ 3 ಅತ್ಯಂತ ವಿಭಿನ್ನ ಅದ್ಭುತ ರಹಸ್ಯಗಳ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಕೊನೆಯಲ್ಲಿರುವ ವಿಷಯವಂತೂ ಜಗತ್ತಿನ ಅತಿ ದೊಡ್ಡ ನಿಗೂಢ ಧ್ವನಿಯ ಬಗ್ಗೆ ಆಗಿದೆ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನಮ್ಮ ಲಿಸ್ಟ್ನಲ್ಲಿರುವ ಮೊದಲನೇ ವಿಚಿತ್ರ ಘಟನೆಯೆಂದರೆ ಒಂದು ಇಡೀ ದ್ವೀಪವೇ ನಾಪತ್ತೆಯಾಗಿರುವ ಬಗೆ. ಇದರ ಹೆಸರು ಬೆರ್ಮಸ್ ದ್ವೀಪ. 16ನೇ ಶತಮಾನದಿಂದ ಅಂದರೆ ಸುಮಾರು 1500ರ ಕಾಲದಿಂದಲೂ ಜಗತ್ತಿನ ಎಲ್ಲ ಅಧಿಕೃತ ಭೂಪಟಗಳಲ್ಲಿ ಮೆಕ್ಸಿಕೋ ದೇಶದ ಕರಾವಳಿಯ ಹತ್ತಿರ ಈ ದ್ವೀಪವನ್ನು ಸ್ಪಷ್ಟವಾಗಿ ಗುರುತಿಸಲಾಗಿತ್ತು. ಕೊನೆಯದಾಗಿ 1941ರಲ್ಲಿ ಬಿಡುಗಡೆಯಾದ ನಕ್ಷೆಯಲ್ಲೂ ಈ ದ್ವೀಪದ ಅಸ್ತಿತ್ವ ಇತ್ತು. ಆದರೆ 20ನೇ ಶತಮಾನದ ಕೊನೆಯಲ್ಲಿ ಅಂದ್ರೆ ಮೆಕ್ಸಿಕೋ ಸರ್ಕಾರ ಆ ದ್ವೀಪದಲ್ಲಿ ತೈಲ ಅಥವಾ ಪೆಟ್ರೋಲಿಯಂ ಅನ್ನು ಹುಡುಕಲು ಹಡಗು ಮತ್ತು ರೆಡಾರ್ಗಳೊಂದಿಗೆ ವಿಜ್ಞಾನಿಗಳನ್ನು ಕಳಿಸಿದಾಗ ಅವರಿಗೆ ಭಾರಿ ದೊಡ್ಡ ಆಘಾತ ಕಾದಿತ್ತು. ನಕ್ಷೆಯಲ್ಲಿ ಸರಿಯಾಗಿ ತೋರಿಸುತ್ತಿದ್ದ ಜಾಗದಲ್ಲಿ ಹೋದಾಗ ಅಲ್ಲಿ ಯಾವುದೇ ದ್ವೀಪವೇ ಇರಲಿಲ್ಲ, ಬರೀ ನಡು ಸಮುದ್ರ ಮಾತ್ರ ಇತ್ತು. ವಿಜ್ಞಾನಿಗಳು ಆಧುನಿಕ ಸ್ಯಾಟಲೈಟ್ ಮತ್ತು ಸೋನಾರ್ ತಂತ್ರಜ್ಞಾನವನ್ನು ಬಳಸಿ ಇಡೀ ಸಮುದ್ರದ ತಳವನ್ನು ಹುಡುಕಿದರೂ ದ್ವೀಪ ಮುಳುಗಿರುವ ಯಾವುದೇ ಕುರುಹು ಸಿಗಲಿಲ್ಲ. 400 ವರ್ಷಗಳ ಕಾಲ ನಕ್ಷೆಯಲ್ಲಿದ್ದ ಇಡೀ ದ್ವೀಪ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಮಾಯವಾಗಿದ್ದು ಹೇಗೆ? ಇದನ್ನು ಯಾರೋ ಉದ್ದೇಶಪೂರ್ವಕವಾಗಿ ನಕ್ಷೆಯಿಂದ ಅಳಿಸಿ ಹಾಕಿದ್ದಾರೆ, ಅಥವಾ ಇದು ಪ್ರಕೃತಿಯ ವಿಚಿತ್ರ ಪವಾಡವೇ? ಇಂದಿಗೂ ಬೆರ್ಮುಡಾ ದ್ವೀಪ ಎಲ್ಲಿದೆ ಎಂಬುದು ಇತಿಹಾಸದ ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಇದು ನಮ್ಮ ಎರಡನೇ ರಹಸ್ಯ. ಮಾನವ ಇತಿಹಾಸದ ಆರಂಭದ ಕಾಲಕ್ಕೆ ಸಂಬಂಧಿಸಿದ್ದು. ಇಂದಿನ ಇರಾಕ್ ದೇಶವಿರುವ ಜಾಗದಲ್ಲಿ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಯಾದ ಸುಮೇರಿಯನ್ ನಾಗರಿಕತೆ ಇತ್ತು. ಅಲ್ಲಿನ ಪುರಾತನ ಅವಶೇಷಗಳನ್ನು ಅಗೆಯುವಾಗ ವಿಜ್ಞಾನಿಗಳಿಗೆ ಸುಮಾರು 4000 ವರ್ಷಗಳಷ್ಟು ಹಳೆಯದಾದ ಮಣ್ಣಿನ ಫಲಕವೊಂದು ಸಿಕ್ಕಿತು. ಅದನ್ನು ಸುಮೇರಿಯನ್ ಕಿಂಗ್ ಲಿಸ್ಟ್ ಅಥವಾ ರಾಜರ ಪಟ್ಟಿ ಎಂದು ಕರೆಯಲಾಗುತ್ತದೆ. ಈ ಪಟ್ಟಿಯಲ್ಲಿ ಇತಿಹಾಸದಲ್ಲಿ ಆಳಿದ ಎಲ್ಲ ರಾಜರ ಹೆಸರುಗಳನ್ನು ಕ್ರಮವಾಗಿ ಬರೆಯಲಾಗಿದೆ. ಮೊದಲ ಕೆಲವು ರಾಜರ ಹೆಸರುಗಳು ಮತ್ತು ಇತಿಹಾಸ ನಿಜವಾಗಿದೆ, ಆದರೆ ಇತಿಹಾಸಕಾರರು ತಲೆಕೆಡಿಸಿರುವುದು ಅದರಲ್ಲಿ ಬರೆಯಲಾದ ರಾಜರ ಆಡಳಿತ ಅವಧಿ. ಮಹಾಪ್ರವಾಹ ಬರುವ ಮುನ್ನವೇ ಆಳಿದ ಮೊದಲನೇ ರಾಜ ಅಲುಲಿಮ್ ಬರೋಬ್ಬರಿ 28,800 ವರ್ಷಗಳ ಕಾಲ ಆಡಳಿತ ಮಾಡಿದ್ದ ಎಂದು ಅದರಲ್ಲಿ ಬರೆಯಲಾಗಿದೆ. ಅಷ್ಟೇ ಅಲ್ಲ, ಅದರ ಮುಂದಿನ ರಾಜನು ಕೂಡ 36,000 ವರ್ಷಗಳ ಕಾಲ ಆಳಿದ್ದನೆಂದೂ ಬರೆಯಲಾಗಿದೆ. ಆದರೆ ಮನುಷ್ಯನ ಆಯುಸ್ಸೇ 100 ವರ್ಷ ಇರುವಾಗ ಆ ಕಾಲದ ರಾಜರು 16,000 ವರ್ಷಗಳು ಬದುಕುಳಿದಿದ್ದು ಹೇಗೆ ಸಾಧ್ಯ? ಇವರು ಕೇವಲ ಮನುಷ್ಯರಾಗಿದ್ದರಾ ಅಥವಾ ಭೂಮಿಗೆ ಬಂದ ಅನ್ಯ ಗ್ರಹದ ಜೀವಿಗಳಾಗಿದ್ದರಾ? ಸುಮೇರಿಯನರು ಇದನ್ನು ಕೇವಲ ಕಟ್ಟುಕತೆಯಾಗಿ ಬರೆದಿದ್ದರೋ ಅಥವಾ ಇದರ ಬಗ್ಗೆ ನಮಗೆ ತಿಳಿಯದ ಇತಿಹಾಸ ಅಡಗಿದೆಯೋ ಎಂಬುದು ಇಂದಿಗೂ ಬಿಡಿಸಲಾಗದ ನಿಗೂಢ ಕಥೆಯಾಗಿದೆ. ಸ್ನೇಹಿತರೆ, ಈಗ ಕೊನೆಯ ಮತ್ತು ಬ್ರಹ್ಮಾಂಡದ ಅತ್ಯಂತ ರೋಮಾಂಚನಕಾರಿ ರಹಸ್ಯ. 1977ರ ಆಗಸ್ಟ್ 15ರಂದು ಅಮೆರಿಕದ ಓಹಿಯೋ ಯೂನಿವರ್ಸಿಟಿಯ ಬಿಗ್ ಇಯರ್ ಎಂಬ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಬಾಹ್ಯಾಕಾಶದಿಂದ ಬಂದ ಒಂದು ವಿಚಿತ್ರ ಸಿಗ್ನಲ್ ಅನ್ನು ರೆಕಾರ್ಡ್ ಮಾಡುತ್ತದೆ. ಬ್ರಹ್ಮಾಂಡದ ಆಳದಿಂದ ಬಂದ ಆ ರೇಡಿಯೋ ತರಂಗಗಳು ಬರೋಬ್ಬರಿ 72 ಸೆಕೆಂಡ್ಗಳ ಕಾಲ ಸತತವಾಗಿ ಕೇಳಿಸಿದವು. ಮರುದಿನ ಜೆರ್ರಿ ಆರ್ ಎ ಮ್ಯಾಚಿಂಗ್ ಎಂಬ ವಿಜ್ಞಾನಿ ಕಂಪ್ಯೂಟರ್ ಡೇಟಾವನ್ನು ಪರಿಶೀಲಿಸುವಾಗ ಆ ಸಿಗ್ನಲ್ನ ತೀವ್ರತೆ ಮತ್ತು ನಿಖರತೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಏಕೆಂದರೆ ಅದು ಯಾವುದೋ ನಕ್ಷತ್ರ ಅಥವಾ ಉಪಗ್ರಹದಿಂದ ಬರಲು ಸಾಧ್ಯವೇ ಇರಲಿಲ್ಲ. ಅದು ಅತ್ಯಂತ ಬುದ್ಧಿವಂತ ಜೀವಿಗಳು ಕಳುಹಿಸಿದ ಸಿಗ್ನಲ್ ತರಹ ಇತ್ತು.
ಭಾವುಕರಾದ ಆ ವಿಜ್ಞಾನಿ ಆ ಪ್ರಿಂಟೌಟ್ ಪಕ್ಕದಲ್ಲಿ ಕೆಂಪು ಪೆನ್ನಿನಿಂದ ವಾವ್ ಎಂದು ಬರೆದರು. ಅಂದಿನಿಂದ ಇದನ್ನು ವಾವ್ ಸಿಗ್ನಲ್ ಎಂದು ಕರೆಯಲಾಗುತ್ತದೆ. ಆಶ್ಚರ್ಯ ವಿಷಯವೆಂದರೆ ಆ ಸಿಗ್ನಲ್ ಸಗಿಟಾರಿಯಸ್ ನಕ್ಷತ್ರ ಪುಂಜದ ಕಡೆಯಿಂದ ಬಂದಿತ್ತು. ಅದರ ನಂತರ ವಿಜ್ಞಾನಿಗಳು ಅದೇ ಜಾಗಕ್ಕೆ ಸಾವಿರಾರು ಬಾರಿ ಟೆಲಿಸ್ಕೋಪ್ ಕಳಿಸಿ ಹುಡುಕಿದರು. ಆ ಸಿಗ್ನಲ್ ಮತ್ತೊಮ್ಮೆ ಎಂದಿಗೂ ಸಿಗಲಿಲ್ಲ. ಅದು ಏಲಿಯನ್ಗಳು ನಮಗೆ ಕಳಿಸಿದ ಸಂದೇಶವಾಗಿತ್ತಾ? ಅವರು ನಮಗಿಂತ ಮುಂದುವರಿದ ಜೀವಿಗಳೇ? ಈ ಪ್ರಶ್ನೆ ಇಂದಿಗೂ ಇಡೀ ಜಗತ್ತಿನ ವಿಜ್ಞಾನಿಗಳ ಬಗ್ಗೆ ಉತ್ತರವೇ ಇಲ್ಲ. ಸ್ನೇಹಿತರೆ, ಇಂಟರ್ನೆಟ್ ಮತ್ತು ವಿಜ್ಞಾನ ಲೋಕದ ಈ 3 ಅತ್ಯಂತ ವಿಚಿತ್ರ ರಹಸ್ಯಗಳಲ್ಲಿ ನಿಮಗೆ ಯಾವ ಘಟನೆ ಅತ್ಯಂತ ಆಶ್ಚರ್ಯವನ್ನು ತಂದಿತ್ತು? ನಕ್ಷೆಯಿಂದ ಮಾಯವಾದ ಬೆರ್ಮುಜಾ ದ್ವೀಪವೋ, ಸಾವಿರಾರು ವರ್ಷ ಆಳಿದ ರಾಜರೋ, ಅಥವಾ ಬಾಹ್ಯಾಕಾಶದ ವಾವ್ ಸಿಗ್ನಲೋ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇಂಥದೇ ಇತಿಹಾಸದ ರೋಮಾಂಚನ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.